ಊಹಿಸಿಕೊಳ್ಳಿ, ನಮ್ಮ ಮುಂದೆ ಒಂದು ದೊಡ್ಡ ಜಿಗ್ಸಾ ಪಜಲ್ ಇದೆ ಅಂತ. ಸಾವಿರಾರು ಪೀಸ್ಗಳಿರೋ ಒಂದು ಬೃಹತ್ ಪಜಲ್. ಓಕೆ. ಆ ಪ್ರತಿಯೊಂದು ಪೀಸ್ಗೂ ಅದರದೇ ಆದ ಒಂದು ನಿರ್ದಿಷ್ಟ ಆಕಾರ ಇದೆ, ಬಣ್ಣ ಇದೆ, ಮತ್ತೆ ಆ ಇಡೀ ಚಿತ್ರದಲ್ಲಿ ಅದಕ್ಕೊಂದು ಫಿಕ್ಸ್ಡ್ ಆದ ಜಾಗ ಇದೆ. ರೈಟ್. ಈಗ ನಾವು ಬಲವಂತವಾಗಿ ಎರಡು ಬೇರೆ ಬೇರೆ ಪೀಸ್ಗಳನ್ನ ಒಂದಕ್ಕೊಂದು ಸೇರಿಸೋಕೆ ಟ್ರೈ ಮಾಡಿದ್ರೆ, ಅಥವಾ ಅವೆಲ್ಲವನ್ನೂ ಕರಗಿಸಿ ಒಂದೇ ಮುದ್ದೆ ಮಾಡಿಬಿಟ್ರೆ ಏನಾಗಬಹುದು? ಖಂಡಿತ. ಆ ಇಡೀ ಸುಂದರವಾದ ಚಿತ್ರನೇ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತಲ್ವಾ? ಎಕ್ಸಾಕ್ಟ್ಲಿ. ಆ ಇಡೀ ಚಿತ್ರದ ಅರ್ಥನೇ ಹೊರಟೋಗುತ್ತೆ. ಹೌದು. ಅಂದ್ರೆ ಆ ಪಜಲ್ನ ನಿಜವಾದ ಸೌಂದರ್ಯ ಇರೋದೇ ಆ ಪ್ರತ್ಯೇಕ ತುಣುಕುಗಳು, ಲೈಕ್ ಅವು ಹೇಗೆ ತಮ್ಮ ವಿಶಿಷ್ಟತೆಯನ್ನು ಉಳಿಸ್ಕೊಂಡು ಒಂದಕ್ಕೊಂದು ಪೂರಕವಾಗಿ ಸೇರ್ಕೊಳ್ತವೆ ಅನ್ನೋದರಲ್ಲಿ. ಅವೆಲ್ಲ ಕರಗಿ ಒಂದೇ ಆಗುದ್ರಲ್ಲ. ನಿಜ. ಸೃಷ್ಟಿಯ ನಿಯಮ ಕೂಡ ಬಹುಶಃ ಹೀಗೇ ಕೆಲಸ ಮಾಡುತ್ತೆ ಅಂತ ನನಗನ್ಸುತ್ತೆ. ಹೌದು, ಖಂಡಿತ. ಆದ್ರೆ ನೋಡಿ, ನಾವು ಬೆಳೆಯುತ್ತಾ ಅನೇಕ ಬಾರಿ ನಮ್ಮ ಸುತ್ತಮುತ್ತಲಿನ ತಾತ್ವಿಕ ಚರ್ಚೆಗಳಲ್ಲಿ ಕೊನೆಗೆ ಎಲ್ಲವೂ ಒಂದೇ, ಅಥವಾ ಎಲ್ಲರಲ್ಲೂ ಇರುವುದು ಅದೇ ಶಕ್ತಿ, ಈ ಭೇದ ಭಾವಗಳೆಲ್ಲ ಕೇವಲ ನಮ್ಮ ಕಣ್ಣಿನ ಭ್ರಮೆ, ಹೀಗೆಲ್ಲ ಮಾತುಗಳನ್ನ ಕೇಳ್ತಾನೆ ಬಂದಿದೀವಿ. ಹೌದು ಹೌದು. ಇದು ನಮ್ಮ ಸಮಾಜದಲ್ಲಿ ತುಂಬಾ ಕಾಮನ್ ಆಗಿ ಕೇಳಿಬರೋ ಮಾತು. ರೈಟ್. ಈ ಇಡೀ ಬ್ರಹ್ಮಾಂಡದ ಪಜಲನ್ನ ಕರಗಿಸ್ಬಿಡುವ, ಎಲ್ಲವೂ ಕೇವಲ ಒಂದೇ ಬೃಹತ್ ತುಣುಕು ಅಂತ ಹೇಳುವ ಒಂದು ಒಲವು ನಮ್ಮ ಸಮಾಜದಲ್ಲಿ ಬಹಳ ಆಳವಾಗಿ ಬೇರೂರಿದೆ. ಆದ್ರೆ ನಾವು ಇಂದು ನಮ್ಮ ಈ ವಿಶೇಷ ಚರ್ಚೆಗೆ ಕೈಯೆತ್ತಿಕೊಂಡಿರುವ ವಿಷಯ ಇದೆಯಲ್ಲ, ಅದು ಈ ಸಾಮಾನ್ಯ ನಂಬಿಕೆಯನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತೆ. ಹೌದು, ಅಕ್ಷರಶಃ ಬುಡಮೇಲು ಮಾಡುತ್ತೆ. ಖಂಡಿತವಾಗಿಯೂ ಅಲ್ಲ. ಈ ವ್ಯತ್ಯಾಸಗಳೇ ನಮ್ಮ ವಾಸ್ತವವನ್ನ ಸತ್ಯವಾಗಿಸುವ ಮೂಲಾಧಾರ ಅಂತ ಘಂಟಾಘೋಷವಾಗಿ ಸಾರುವ ಒಂದು ಅಪರೂಪದ ಕೃತಿಯ ಬಗ್ಗೆ ನಾವಿಂದು ಚರ್ಚಿಸಲಿದ್ದೇವೆ. ನಮ್ಮ ಈ ಬಾರಿಯ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇಂದಿನ ನಮ್ಮ ವಿಷಯ ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಗ್ರಂಥಮಾಲಾ 3ರ 24ನೇ ಸಂಚಿಕೆಯಾದ ತತ್ವತೋ ಭೇದಃ ಎಂಬ ಅತ್ಯಂತ ಗಂಭೀರವಾದ ಆಧ್ಯಾತ್ಮಿಕ ಹಾಗೂ ತಾರ್ಕಿಕ ಕೃತಿ. ತತ್ವತೋ ಭೇದಃ ಅಂದ್ರೆ ಭೇದವು ಅಥವಾ ವ್ಯತ್ಯಾಸವು ಕೇವಲ ಭ್ರಮೆಯಲ್ಲ, ಅದು ಪರಮಸತ್ಯ ಅಂತರ್ಥ. ರೈಟ್. ಈ ವಿಷಯಕ್ಕೆ ನೇರವಾಗಿ ಧುಮುಕುವ ಮುನ್ನ ನನ್ಗನಿಸುತ್ತೆ, ಈ ಕೃತಿಯು ಎಲ್ಲಿಂದ ಮೂಡಿಬಂದಿದೆ, ಇದರ ಹಿಂದಿರುವ ಬೃಹತ್ ಪರಿಶ್ರಮ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಖಂಡಿತವಾಗಿಯೂ. ಇದು ಕೇವಲ ಯಾರೋ ಒಬ್ರು ಸುಮ್ಮನೆ ಕೂತು ಬರೆದ ಸಾಮಾನ್ಯ ಪುಸ್ತಕವಲ್ಲ, ಇದೊಂದು ದೊಡ್ಡ ಜ್ಞಾನಯಜ್ಞ ಅಂತಾನೆ ಹೇಳಬಹುದು. ಓ, ಜ್ಞಾನಯಜ್ಞ. ಹೌದು. ನೋಡಿ, ಕೋಟೇಶ್ವರದ ವೀರಮಾರುತಿ ದೇವಸ್ಥಾನದಲ್ಲಿ ತಮ್ಮ 14ನೇ ವಯಸ್ಸಿನಿಂದಲೇ ಆರಂಭಿಸಿ ಬರೋಬ್ಬರಿ 5 ದಶಕಗಳ ಕಾಲ. ವಾವ್, 5 ದಶಕಗಳ ಕಾಲ. ಹೌದು, 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದ ವೇದಮೂರ್ತಿ ಎಸ್ ರಾಮನಾಥ ಉಪಾಧ್ಯಾಯ ಭಟ್ ಮತ್ತು ಅವರ ಪತ್ನಿ ಶ್ರೀಮತಿ ಸತ್ಯವತಿ ಭಟ್ ಅವರ ದಿವ್ಯ ಆಶೀರ್ವಾದದೊಂದಿಗೆ ಈ ಕೃತಿ ರಚನೆಯಾಗಿದೆ. ಅಂದ್ರೆ ಆ ಸುದೀರ್ಘ ಅನುಭವದ ಹಿನ್ನೆಲೆ ಇದರಲ್ಲಿದೆ. ಖಂಡಿತ. ವಿಜಯೇಂದ್ರ ರಾಮನಾಥ ಭಟ್ ಅವರು ಈ ಗ್ರಂಥವನ್ನ ಅತ್ಯಂತ ಶ್ರದ್ಧೆಯಿಂದ ಸಂಪಾದಿಸಿದ್ದಾರೆ. 5 ದಶಕಗಳ ಕಾಲದ ನಿರಂತರ ಸೇವೆ ಎಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಹೌದಲ್ವಾ? ಅರ್ಧ ಶತಮಾನದಷ್ಟು ಕಾಲ ಒಲಿಸಿಕೊಂಡ ಆ ಅನುಭವದ ಹಿನ್ನೆಲೆಯೇ ಈ ಕೃತಿಗೆ ಒಂದು ಬಲವಾದ ತೂಕವನ್ನ ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಈ 3ನೇ ಗ್ರಂಥಮಾಲೆಯು ಬರುವ ಮುನ್ನ ಇವರು ಮಾಡಿರುವ ಕೆಲ್ಸ ಎಂಥದ್ದು ಅಂತ ಕೇಳಿದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನದು? ವಿಷ್ಣು ಸಹಸ್ರನಾಮದ ಕುರಿತು ಬರೋಬ್ಬರಿ 1752 ಪುಟಗಳ ಗ್ರಂಥಮಾಲಾ 1 ಎಂಬ ಬೃಹತ್ ಸಂಶೋಧನಾ ಕೃತಿಯನ್ನ ಇವರು ಹೊರತಂದಿದ್ದಾರೆ. ಒಂದು ನಿಮಿಷ, ಕೇವಲ ಒಂದು ಸ್ತೋತ್ರದ ಮೇಲೆ 1752 ಪುಟಗಳ ಅಧ್ಯಯನನಾ? ಹೌದು, ಅಷ್ಟು ಅಗಾಧವಾದ ಅಧ್ಯಯನ. ತದನಂತರ ಭಕ್ತಿ ಮತ್ತು ಜ್ಞಾನಯೋಗಗಳ ಕುರಿತು 800 ಪುಟಗಳ ಗ್ರಂಥಮಾಲಾ 2 ಅನ್ನ ಪ್ರಕಟಿಸಿದ್ದಾರೆ. ಮೈ ಗಾಡ್, ಆ ಅಂಕಿಅಂಶಗಳನ್ನ ಕೇಳಿದ್ರೇನೆ ತಲೆ ತಿರುಗಿದಂತಾಗುತ್ತೆ ಅಲ್ವಾ? ಇಂಥ ಸಾವಿರಾರು ಪುಟಗಳ ನಿರಂತರ ಮತ್ತು ಕಠಿಣ ಅಧ್ಯಯನದ ನಂತರ ರೂಪುಗೊಂಡಿರೋ ಈ ಇಂದಿನ ವಿಷಯನ ಗಾಂಭೀರ್ಯ ಎಷ್ಟಿರ್ಬೋದು ಅಂತ ನೀವೇ ಯೋಚಿಸಿ. ಖಂಡಿತ. ಅದರ ಪ್ರತಿಯೊಂದು ತರ್ಕದ ಹಿಂದಿರುವ ಆಳ ಎಷ್ಟಿರ್ಬೋದು ಅಂತ ಊಹಿಸ್ಬೋದು ನಾವು. ಅಷ್ಟು ದೊಡ್ಡ ಮಟ್ಟದ ತಾತ್ವಿಕ ಹಿನ್ನೆಲೆ ಇರುವಾಗ ನಮ್ಮ ಇಂದಿನ ಈ ಡೀಪ್ ಡೈವ್ ಅಂದ್ರೆ ಈ ಆಳವಾದ ಅಧ್ಯಯನದ ಉದ್ದೇಶ ಏನಾಗಿರ್ಬೇಕು? ಏನಂದ್ರೆ, ಈ ಭೇದ ಅಥವಾ ವ್ಯತ್ಯಾಸ ಅನ್ನೋದು ಕೇವಲ ನಮ್ಮ ಅಜ್ಞಾನದಿಂದ ಮೂಡಿದ ಭ್ರಮೆಯಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಅದೇ ಮೂಲಾಧಾರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ರೈಟ್. ಈ ಕೃತಿಯು ಅದನ್ನ ಹೇಗೆ ತಾರ್ಕಿಕವಾಗಿ ಬಿಡಿಸಿಡುತ್ತೆ ಎನ್ನುವುದನ್ನ ಅರಿಯುವುದು ನಮ್ಮ ಮೇನ್ ಉದ್ದೇಶ. ಹೌದು. ಸರಿ, ಈ ತತ್ವತೋ ಭೇದಃ
ಅನ್ನೋ ಕಾನ್ಸೆಪ್ಟ್, ಈ ಪರಿಕಲ್ಪನೆ ಎಲ್ಲಿಂದ ಬಂತು? ಯಾವ ಮೂಲದಿಂದ ಈ ಕೃತಿ ತನ್ನ ವಾದವನ್ನ ಮಂಡಿಸ್ತಿದೆ? ಈ ಪರಿಕಲ್ಪನೆಯ ಮೂಲವನ್ನು ಹುಡ್ಕೊಂಡು ಹೋದ್ರೆ ನಾವು ನೇರವಾಗಿ ಶ್ರೀಮನ್ ಮಧ್ವಾಚಾರ್ಯರ ರಚನೆಗಳಿಗೆ ತಲುಪ್ತೇವೆ. ಓ, ಮಧ್ವಾಚಾರ್ಯರು! ಹೌದು, ಅವರು ಬರೆದ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಹೀಗೆ ಒಟ್ಟು 37 ಕೃತಿಗಳಿವೆ. ಈ 37 ಕೃತಿಗಳನ್ನ ಒಟ್ಟಾಗಿ ಸರ್ವಮೂಲ ಅಂತ ಕರೀತಾರೆ. ಸರ್ವಮೂಲ? ಹೌದು, ಇದೊಂದು ಬೃಹತ್ ಜ್ಞಾನ ಭಂಡಾರ. ಈ 37 ಬೃಹತ್ ಗ್ರಂಥಗಳಲ್ಲಿ ಅಡಗಿರುವ ಪ್ರಧಾನವಾದ ತತ್ವಗಳನ್ನ ಸಾರಾಂಶ ರೂಪದಲ್ಲಿ ನೀಡಲು ಶ್ರೀಪಾದರಾಜರು ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ರು ಅವರು? ಅವರು ಒಂದೇ ಒಂದು ಶ್ಲೋಕದಲ್ಲಿ 9 ಅಂಶಗಳನ್ನ ನವಪ್ರಮೇಯ ರತ್ನಮಾಲಾ ಅಂತ ಅತ್ಯಂತ ಸುಂದರವಾಗಿ ಪುಣಿಸಿದ್ದಾರೆ. ಆ 9 ರತ್ನಗಳ ಆಧಾರದ ಮೇಲೆಯೇ ಈ ಇಡೀ ಸಿದ್ಧಾಂತ ನಿಂತಿದೆ. ವಾವ್! ಅಂದ್ರೆ ಊಹಿಸ್ಕೊಳ್ಳಿ, 37 ಬೃಹತ್ ಗ್ರಂಥಗಳು ಅಂದ್ರೆ ಅದೊಂದು ಅಗಾಧವಾದ, ಕೊನೆಯಿಲ್ಲದ ಜ್ಞಾನದ ಸಾಗರವಿದ್ದಂತೆ ಅಲ್ವಾ? ಖಂಡಿತ. ಸಾಮಾನ್ಯರಿಗೆ ಆ ಸಾಗರದಲ್ಲಿ ಈಜುವುದು ಅಸಾಧ್ಯ. ಹೌದು ಹೌದು. ಆ ಸಾಗರದಲ್ಲಿ ದಾರಿ ತಪ್ಪದಂತೆ ನಮಗೆ ಸ್ಪಷ್ಟವಾದ ದಿಕ್ಕು ತೋರಿಸುವ ಒಂದು ಅದ್ಭುತ ದಿಕ್ಸೂಚಿಯಂತೆ, ಅಥವಾ ಒಂದು ಚೀಟ್ ಶೀಟ್ ಥರ ಈ 9 ರತ್ನಗಳಿವೆ ಅಂತ ಹೇಳಬಹುದು. ಎಕ್ಸಾಕ್ಟ್ಲಿ, ಒಳ್ಳೆ ಉಪಮೆ ಇದು. ಆ ನವಪ್ರಮೇಯಗಳಲ್ಲಿ ಪ್ರಮುಖವಾದವು ಯಾವುವು ಅಂತ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಆ ನವಪ್ರಮೇಯ ರತ್ನಮಾಲೆಯಲ್ಲಿ ಬರುವ ಮೊದಲನೆಯ ತತ್ವ ಹರಿಹಿ ಪರತರಹ. ಹರಿಹಿ ಪರತರಹ ಅಂದ್ರೆ ಭಗವಂತನೇ ಎಲ್ಲಕ್ಕಿಂತ ಮಿಗಿಲಾದವನು ಮತ್ತು ಸರ್ವೋತ್ತಮ ಅಂತ ಅರ್ಥ. ಇನ್ನು ಎರಡನೆಯದು ಸತ್ಯಂ ಜಗತ್ ಅಂದ್ರೆ ನಾವು ನೋಡುತ್ತಿರುವ ಈ ಜಗತ್ತು ಸತ್ಯವಾದದ್ದು ಅಂತನಾ? ಕರೆಕ್ಟ್. ನಾವು ಜೀವಿಸುತ್ತಿರುವ ಈ ಜಗತ್ತು ಸತ್ಯವಾದದ್ದು, ಇದು ಕೇವಲ ಭ್ರಮೆಯಲ್ಲ ಅಂತ. ಮತ್ತು ಮೂರನೇದೇ ಇಂದಿನ ನಮ್ಮ ಪ್ರಧಾನ ವಿಷಯ ತತ್ವತೋ ಭೇದ. ಓ, ಓಕೆ. ಅಂದ್ರೆ ಜಗತ್ತಿನಲ್ಲಿರುವ ವಸ್ತುಗಳ ನಡುವಿನ ಭೇದವು ಅಥವಾ ವ್ಯತ್ಯಾಸವು ನಿಜವಾದದ್ದು ಮತ್ತು ಅದು ಶಾಶ್ವತವಾದದ್ದು ಅಂತ. ಇಲ್ಲಿ ನನ್ನದೊಂದು ಬಲವಾದ ಪ್ರಶ್ನೆ ಇದೆ. ಕೇಳಿ. ನೋಡಿ, ಜಗತ್ತು ಸತ್ಯ ಅಂತ ಒಪ್ಕೊಳ್ಳಲು ನನಗೇನು ಅಭ್ಯಂತರವಿಲ್ಲ. ಆದರೆ ಜಗತ್ತು ಸತ್ಯ ಅಂತ ಸಾಧಿಸಲು ಈ ಭೇದ ಅಥವಾ ವ್ಯತ್ಯಾಸಗಳ ಪಾತ್ರವೇನು? ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾವೆಲ್ಲರೂ ಒಂದೇ ಮೂಲದಿಂದ ಬಂದಿದ್ದೀವಿ ಎಂದಾದ್ರೆ ಆ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ, ಎಲ್ಲವೂ ಒಂದೇ ಚೈತನ್ಯ ಅಂತ ಒಪ್ಕೊಳ್ಳೋದು ಸುಲಭವಲ್ವೇ? ಇಲ್ಲೇ ನೋಡಿ, ಈ ಗ್ರಂಥ ಪ್ರತಿಪಾದಿಸುವ ಅತ್ಯಂತ ಸೂಕ್ಷ್ಮವಾದ ಮತ್ತು ಬಲವಾದ ತಾತ್ವಿಕಾಂಶ ಇರೋದೇ ಇಲ್ಲಿ. ಅಂದ್ರೆ ಜಗತ್ತು ಸತ್ಯ ಮತ್ತು ಅದು ಭಗವಂತನಿಂದ ಸೃಷ್ಟಿಯಾಗಿದೆ ಅಂತ ನಾವು ಸಾಧಿಸಬೇಕಾದ್ರೆ ಸೃಷ್ಟಿಕರ್ತ, ಸೃಷ್ಟಿಯಾದ ವಸ್ತುಗಳು ಮತ್ತು ಜೀವರ ನಡುವಿನ ವ್ಯತ್ಯಾಸಗಳು ಶಾಶ್ವತ ಮತ್ತು ಸತ್ಯ ಅಂತ ನಾವು ಒಪ್ಕೊಳ್ಳೇಬೇಕು ಅಂತ ಲೇಖಕರು ವಾದಿಸ್ತಾರೆ. ಓ, ಒಪ್ಕೊಳ್ಳೇಬೇಕು? ಹೌದು. ಯೋಚನೆ ಮಾಡಿ, ಎಲ್ಲವೂ ಕೇವಲ ಒಂದೇ ಆಗಿದ್ರೆ ಸೃಷ್ಟಿ ಎನ್ನುವ ಪ್ರಕ್ರಿಯೆಗೆ ಅರ್ಥವಿರೋದಿಲ್ಲ ಅಲ್ವಾ? ಹೌದು, ಪಾಯಿಂಟ್ ಇದೆ. ಸೃಷ್ಟಿಕರ್ತನಿಗೂ ಅವನಿಂದ ಸೃಷ್ಟಿಯಾದ ವಸ್ತುಗಳಿಗೂ ಗಡಿರೇಖೆಗಳೇ ಇಲ್ಲ ಅಂತಾದ್ರೆ ಸೃಷ್ಟಿಸುವವನು ಯಾರು ಮತ್ತು ಸೃಷ್ಟಿಯಾಗುವ ವಸ್ತು ಯಾವುದು? ಡಿಫ್ರೆನ್ಸ್ ಇಲ್ಲ ಅಂದ್ರೆ ಯಾರು ಯಾರನ್ನ ಸೃಷ್ಟಿ ಮಾಡಿದ್ರು ಅನ್ನೋದೇ ಕನ್ಫ್ಯೂಷನ್ ಆಗತ್ತೆ. ಎಕ್ಸಾಕ್ಟ್ಲಿ. ವಾಸ್ತವದಲ್ಲಿ ಭೇದವಿಲ್ಲದೆ ಸೃಷ್ಟಿಯ ಅಸ್ತಿತ್ವವನ್ನ ಸಾಬೀತುಪಡಿಸಲು ಸಾಧ್ಯವೇ ಇಲ್ಲ. ಅದಕ್ಕೇನೆ ಭೇದವಿಲ್ಲದೆ ಸತ್ಯವಿಲ್ಲ ಅನ್ನೋದು ಈ ಕೃತಿಯ ಬಲವಾದ ನಿಲುವು. ಇದೊಂದು ನಿಜಕ್ಕೂ ಹೊಸ ದೃಷ್ಟಿಕೋನ. ಅಂದ್ರೆ ಸ್ಪಷ್ಟವಾದ ಗಡಿರೇಖೆಗಳಿಲ್ಲದೆ ಯಾವುದೇ ಅಸ್ತಿತ್ವಕ್ಕೆ ಆಕಾರವೇ ಇರೋದಿಲ್ಲ ಅಂತ ಈ ಕೃತಿ ಹೇಳ್ತಾ ಇದೆ. ಹೌದು, 100% ನಿಜ. ಹಾಗಾದ್ರೆ ಈ ಬೃಹತ್ ಜಗತ್ತಿನ ರಚನೆಯನ್ನ ಅರ್ಥ ಮಾಡ್ಕೊಡಲು ಈ ಕೃತಿಯು ಯಾವ್ಯಾವ ಭೇದಗಳನ್ನ ಗುರುತಿಸಿದೆ? ಬ್ರಹ್ಮಾಂಡದ ಮೂಲಭೂತ ಘಟಕಗಳನ್ನ ಇದು ಹೇಗೆ ವಿಂಗಡಿಸುತ್ತೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಕೃತಿಯು ಇಡೀ ಜಗತ್ತಿನ ಘಟಕಗಳನ್ನ ಅತ್ಯಂತ ಸ್ಪಷ್ಟವಾಗಿ 3 ಪ್ರಮುಖ ವಿಭಾಗಗಳಾಗಿ ಮಾಡುತ್ತೆ. 3 ವಿಭಾಗಗಳು. ಅವು ಯಾವುವು? ಅವುಗಳಂದ್ರೆ ಮೊದಲನೆಯದ್ದು ಈಶಾ, ಅಂದ್ರೆ ಭಗವಂತ ಅಥವಾ ನಿಯಂತ್ರಕ. ಎರಡನೆಯದ್ದು ಜೀವ, ಅಂದ್ರೆ ಚೈತನ್ಯವುಳ್ಳ ಜೀವಿಗಳು. ಓಕೆ, ನಾವು ಮನುಷ್ಯರು, ಪ್ರಾಣಿಗಳು. ಹೌದು. ಮತ್ತು ಮೂರನೇದು ಜಡ, ಅಂದ್ರೆ ನಿರ್ಜೀವ ವಸ್ತುಗಳು ಅಥವಾ ಪ್ರಕೃತಿ. ಪ್ರಪಂಚದಲ್ಲಿರುವ ಪ್ರತಿಯೊಂದನ್ನು ಈ 3 ವರ್ಗಗಳಲ್ಲಿ ನಾವು ಸೇರಿಸಬಹುದು. ರೈಟ್. ಈಶಾ, ಜೀವ ಮತ್ತು ಜಡ. ಕರೆಕ್ಟ್. ಈ 3 ವರ್ಗಗಳ ನಡುವೆ 5 ರೀತಿಯ ಪರಸ್ಪರ ವ್ಯತ್ಯಾಸಗಳಿವೆ ಅನ್ನೋದನ್ನ ಮೂಲ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನೇ ಪಂಚಭೇದಗಳು ಅಂತ ಕರೆಯೋದು. ಈ 3 ಘಟಕಗಳ ನಡುವೆ 5 ರೀತಿಯ ಸಂಬಂಧಗಳು ಅಥವಾ ಭೇದಗಳು ಹೇಗೆ ರೂಪುಗೊಳ್ತವೆ? ಇದನ್ನ ಬಹಳ ತಾರ್ಕಿಕವಾಗಿ ಜೋಡಿಸಿದ್ದಾರೆ ನೋಡಿ. ಮೊದಲನೇದು ಈಶಾ ಮತ್ತು ಜೀವ ಭೇದ. ಅಂದ್ರೆ ಭಗವಂತನಿಗೂ ಮತ್ತು ಜೀವಿಗೂ ಇರೋ ವ್ಯತ್ಯಾಸ.
ಹೌದು, ನಿಖರವಾಗಿ. ಎರಡನೇದು ಈಶ ಮತ್ತು ಜಡಭೇದ. ಭಗವಂತನಿಗೂ ಮತ್ತು ನಿರ್ಜೀವ ವಸ್ತುಗಳಿಗೂ ಇರೋ ವ್ಯತ್ಯಾಸ. ಓಕೆ. ಮೂರನೇದು ಜೀವ ಮತ್ತು ಜೀವಭೇದ. ಅಂದ್ರೆ ಒಂದು ಜೀವಿಗೂ ಮತ್ತೊಂದು ಜೀವಿಗೂ ಇರೋ ವ್ಯತ್ಯಾಸ. ನಾಲ್ಕನೇದು ಜೀವ ಮತ್ತು ಜಡಭೇದ. ಅಂದ್ರೆ ಚೈತನ್ಯವುಳ್ಳ ಜೀವಿಗೂ ಮತ್ತು ನಿರ್ಜೀವ ವಸ್ತುವಿಗೂ ಇರೋ ವ್ಯತ್ಯಾಸ ಅಲ್ವಾ? ಕರೆಕ್ಟ್. ಇನ್ನು ಕೊನೆಯದಾಗಿ ಐದನೇದು ಜಡ ಮತ್ತು ಜಡಭೇದ. ಅಂದ್ರೆ ಒಂದು ನಿರ್ಜೀವ ವಸ್ತುವಿಗೂ ಮತ್ತೊಂದು ನಿರ್ಜೀವ ವಸ್ತುವಿಗೂ ಇರೋ ವ್ಯತ್ಯಾಸ. ರೈಟ್, ಅರ್ಥ ಆಯ್ತು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಪ್ರತಿ ಭೇದವೂ ಪ್ರತಿಯೋಗಿ ಅಂದ್ರೆ ಮೊದಲ ವಸ್ತು ಮತ್ತು ಅನುಯೋಗಿ ಅಂದ್ರೆ ಎರಡನೇ ವಸ್ತು, ಹೀಗೆ ಎರಡು ಬಗೆಯ ಪರಸ್ಪರ ಅವಲಂಬಿತ ಸಂಬಂಧಗಳನ್ನು ಹೊಂದಿರುತ್ತದೆ. ಒಂದು ನಿಮಿಷ. ಇಲ್ಲಿ ನನಗೆ ವ್ಯಾಕರಣದ ಅಂದ್ರೆ ಗ್ರಾಮರ್ನ ಒಂದು ನಿಯಮ ನೆನಪಾಗುತ್ತಿದೆ. ಏನು ಹೇಳಿ? ವಾಕ್ಯವೊಂದರಲ್ಲಿ ಬರುವ ಕರ್ತೃ ಮತ್ತು ಕರ್ಮ, ಲೈಕ್ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಇದ್ದ ಹಾಗೆ ಅಲ್ವಾ ಇದು? ಹೌದು ಹೌದು. ವಸ್ತುಗಳು ಬೇರೆ ಬೇರೆ ಆಗಿದ್ರೂ ಒಂದಕ್ಕೊಂದು ರಿಲೇಟೆಡ್ ಆಗಿರ್ತವೆ. ಕರ್ತೃ ಮತ್ತು ಕರ್ಮಗಳೆರಡೂ ಪ್ರತ್ಯೇಕವಾಗಿದ್ರೂ ಒಟ್ಟಾಗಿ ಹೇಗೆ ವಾಕ್ಯಕ್ಕೆ ಒಂದು ಕಂಪ್ಲೀಟ್ ಅರ್ಥವನ್ನ ಕೊಡ್ತಾವೆಯೋ ಹಾಗೆಯೇ ಈ ವಸ್ತುಗಳು ಪ್ರತ್ಯೇಕವಾಗಿದ್ರೂ ಬ್ರಹ್ಮಾಂಡದ ನಿಯಮಗಳಿಗೆ ಬದ್ಧವಾಗಿ ಒಟ್ಟಾಗಿ ಕೆಲಸ ಮಾಡ್ತಾವೆ ಅಂತ ನಾವು ಅರ್ಥೈಸ್ಕೊಳ್ಬಹುದೇ? ವಾವ್! ನೀವು ಕೊಟ್ಟ ಉದಾಹರಣೆ ಅತ್ಯಂತ ಸಮರ್ಪಕವಾಗಿದೆ. ವಸ್ತುಗಳು ಪರಸ್ಪರ ಭಿನ್ನವಾಗಿವೆ ಎಂದ್ರೆ ಅವುಗಳ ನಡುವೆ ಯಾವುದೇ ಸಂಪರ್ಕವಿಲ್ಲ ಅಂತ ಅರ್ಥವಲ್ಲ. ಬದಲಾಗಿ ಅವುಗಳ ಭಿನ್ನತೆಯೇ ಅವುಗಳ ನಡುವಿನ ತಾರ್ಕಿಕ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ. ಪ್ರತಿಯೊಂದು ವಸ್ತುವಿನ ಸ್ವಭಾವ ಅಥವಾ ಅದರ ಸ್ವಧರ್ಮವೇ ಈ 5 ವ್ಯತ್ಯಾಸಗಳನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ಈ ಕೃತಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಖಂಡಿತ. ಉದಾಹರಣೆಗೆ, ಬೆಂಕಿಯ ಸ್ವಭಾವ ಸುಡುವುದು, ನೀರಿನ ಸ್ವಭಾವ ತಂಪು ಮಾಡುವುದು. ಇವೆರಡರ ಸ್ವಭಾವ ಬೇರೆಯಾಗಿರೋದ್ರಿಂದಲೇ ಅವುಗಳ ನಡುವೆ ಭೇದ ಇದೆ, ಮತ್ತು ಆ ಭೇದದಿಂದಲೇ ಜಗತ್ತಿನ ಭೌತಿಕ ವ್ಯವಸ್ಥೆ ನಡೀತಾ ಇದೆ. ನಿಜ. ಈಗ ನನ್ನ ಮನಸ್ಸಿನಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗ್ತಿದೆ. ಕೇಳಿ. ನಾವು ಈ ಪಂಚಭೇದಗಳ ಅನಿವಾರ್ಯತೆಯನ್ನ ಅರ್ಥ ಮಾಡ್ಕೊಳ್ಳಲು ಸ್ವಲ್ಪ ಆಪೋಸಿಟ್ ಡಿರೆಕ್ಷನ್ನಿಂದ, ಅಂದ್ರೆ ವಿರುದ್ಧ ದಿಕ್ಕಿನಿಂದ ಆಲೋಚಿಸೋಣ. ಓಕೆ. ಈ ಭೇದಗಳು ಸತ್ಯವಲ್ಲ, ಎಲ್ಲವೂ ಭ್ರಮೆ, ಎಲ್ಲವೂ ಒಂದೇ ಅಂತ ನಾವೇನಾದ್ರೂ ಒಪ್ಪಿಕೊಂಡ್ಬಿಟ್ರೆ ಏನಾಗ್ಬೋದು? ಓ, ಈ ಪ್ರಶ್ನೆಗೆ ಕೃತಿಯಲ್ಲಿ ಒಂದು ಅದ್ಭುತವಾದ ತಾರ್ಕಿಕ ವಿಶ್ಲೇಷಣೆ ಕೊಟ್ಟಿದ್ದಾರೆ ನೋಡಿ. ಹೌದಾ? ಹೌದು. ತರ್ಕಶಾಸ್ತ್ರದಲ್ಲಿ ಒಂದು ವಾದವನ್ನು ಸುಳ್ಳು ಅಂತ ಸಾಧಿಸಲು ರೆಡಕ್ಟಿಯೋ ಆಡ್ ಅಬ್ಸರ್ಡಮ್ ಅಂತ ಒಂದು ವಿಧಾನವನ್ನ ಬಳಸ್ತಾರೆ. ಅಂದ್ರೆ ಏನು? ಅಂದ್ರೆ ನೀವು ಹೇಳುವ ವಾದವನ್ನೇ ನಾವು ಫಸ್ಟ್ ಒಪ್ಕೊಳ್ಳೋಣ, ಆದ್ರೆ ಅದನ್ನು ಒಪ್ಕೊಂಡ್ರೆ ಎಂಥ ಅಸಂಬದ್ಧ ಮತ್ತು ಹಾಸ್ಯಾಸ್ಪದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ತೋರಿಸ್ಕೊಡೋದು. ಓಹೋ, ಲೈಕ್ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಕೊಂಡೊಯ್ದು ತೋರ್ಸೋದು. ಎಕ್ಸಾಕ್ಟ್ಲಿ. ಗ್ರಂಥಕಾರರು ಈ ಪಂಚಭೇದಗಳಿಲ್ಲದಿದ್ದರೆ ಸೃಷ್ಟಿ ಹೇಗೆ ಅಸ್ತವ್ಯಸ್ತವಾಗುತ್ತೆ ಅಂತ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಆ ಅಸಂಬದ್ಧ ಪರಿಸ್ಥಿತಿಗಳನ್ನ ನಾವು ಒಂದೊಂದಾಗಿ ಪರಿಶೀಲಿಸೋಣ ಅಲ್ವಾ? ಮೊದಲನೇ ಭೇದದಿಂದಲೇ ಸ್ಟಾರ್ಟ್ ಮಾಡೋಣ. ಖಂಡಿತ. ಮೊದಲನೇದಾಗಿ ಈಶ-ಜೀವ ಭೇದ ಸುಳ್ಳಾದರೆ ಏನಾಗುತ್ತೆ ನೋಡೋಣ. ಓಕೆ. ದೇವರು ಮತ್ತು ಜೀವಿಯ ನಡುವೆ ವ್ಯತ್ಯಾಸವೇ ಇಲ್ಲ. ಜೀವಿಗಳೆಲ್ಲರೂ ದೇವರೇ ಅಂತ ಆದರೆ ನಾವು ಪ್ರತಿದಿನ ನೋಡ್ತಿರುವ ಜೀವಿಗಳ ಅಸಹಾಯಕತೆ, ದುಃಖ ಮತ್ತು ಮಿತಿಗಳನ್ನು ನಾವು ದೇವರಿಗೆ ಆರೋಪಿಸಿದಂತ ಆಗುತ್ತೆ. ಅಂದ್ರೆ ಜೀವಿಯು ಕಷ್ಟಪಡ್ತಿದ್ರೆ ದೇವರೇ ಕಷ್ಟಪಡ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಜೀವಿ ಮತ್ತು ದೇವರು ಒಂದೇ ಆದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಥವಾ ಸೃಷ್ಟಿಯನ್ನ ನಿಯಂತ್ರಿಸಲು ಪ್ರತ್ಯೇಕವಾದ ಈಶ್ವರನೇ ಇಲ್ಲದಂತಾಗುತ್ತೆ. ಇದು ತಾರ್ಕಿಕವಾಗಿ ಅಸಾಧ್ಯ ಎನ್ನುತ್ತದೆ ಈ ಕೃತಿ. ಖಂಡಿತ. ನಿಯಂತ್ರಿಸುವವನು ಮತ್ತು ನಿಯಂತ್ರಿಸಲ್ಪಡುವನು ಇಬ್ಬರೂ ಒಂದೇ ಆಗಲು ಹೇಗೆ ಸಾಧ್ಯ ಅಲ್ವಾ? ಹೌದು. ಇನ್ನು ಎರಡನೆಯದು ಜೀವಭೇದ. ಇದರ ಬಗ್ಗೆ ಗ್ರಂಥಕಾರರ ತರ್ಕವೇನು? ನೋಡಿ, ಇಬ್ರು ಬೇರೆ ಬೇರೆ ವ್ಯಕ್ತಿಗಳ ನಡುವೆ ಭೇದವೇ ಇಲ್ಲ. ಎಲ್ಲರ ಆತ್ಮವು ಒಂದೇ, ಎಲ್ಲರೂ ಕೇವಲ ಒಂದೇ ಅಸ್ತಿತ್ವದ ಬೇರೆ ಬೇರೆ ಮುಖಗಳು ಅಂತ ಅನ್ನೋದಾದ್ರೆ ಒಬ್ಬರ ಸುಖ ದುಃಖಗಳು ಇನ್ನೊಬ್ಬರಿಗೆ ನೇರವಾಗಿ ಆಗಬೇಕು. ಒಬ್ರು ಊಟ ಮಾಡಿದ್ರೆ ಎಲ್ಲರ ಹಸಿವು ಇಂಗಬೇಕು. ಹೌದಲ್ವಾ? ಆದ್ರೆ ವಾಸ್ತವ ಹಾಗಿಲ್ಲ. ಹಾಗಾದ್ರೆ ಎಲ್ಲರ ಅನುಭವಗಳು ಗೊಂದಲಮಯವಾಗ್ಬಿಡ್ತವೆ. ಹೌದು. ಪಕ್ಕದ ಮನೆಯರು ಕಲ್ಲಿಗೆ ಕಾಲ್ ಬಡ್ಕೊಂಡ್ರೆ ಆ ನೋವು ಮನೆಗೆ ಕಾಗ್ಬೇಕು. ಖಂಡಿತ. ಅಥವಾ ಅವರ ಬ್ಯಾಂಕ್ ಅಕೌಂಟ್ ಖಾಲಿಯಾದ್ರೆ ನನ್ನ ಹೊಟ್ಟೆ ಏಕೆ ಉರಿಬೇಕು? ನಾವು ಮಾಡರ್ನ್ ಸೈಕಾಲಜಿಯಲ್ಲಿ ವೈಯಕ್ತಿಕ ಗಡಿಗಳು ಅಥವಾ ಪರ್ಸನಲ್ ಬೌಂಡ್ರೀಸ್ ಬಗ್ಗೆ ಮಾತಾಡ್ತೀವಿ. ನನ್ನ ಅನುಭವ, ನನ್ನ ನೋವು, ನನ್ನ ಜವಾಬ್ದಾರಿಗಳು ಪ್ರತ್ಯೇಕವಾಗಿ ಇರಲೇಬೇಕು. ರೈಟ್. ಎಲ್ಲವೂ ಒಂದೇ ಆಗಿಬಿಟ್ರೆ ಈ ನೈತಿಕತೆ, ಕರ್ಮ ಮತ್ತು ಜವಾಬ್ದಾರಿಯ ವ್ಯವಸ್ಥೆನೇ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ ಅಲ್ವಾ? ನಮ್ಮ ವ್ಯಕ್ತಿತ್ವ ಮತ್ತು ಅನುಭವಗಳು ಪ್ರತ್ಯೇಕವಾಗಿರಲೇಬೇಕು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ.
ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದಲೂ ಜೀವಿಗಳ ನಡುವಿನ ಭೇದವು ಪರಮಸತ್ಯ. ನಿಜ. ಇನ್ನು ಮೂರನೆಯದು ಜೀವ-ಜಡ-ಭೇದ. ಜೀವ ಮತ್ತು ನಿರ್ಜೀವ ವಸ್ತುಗಳ ನಡುವೆ ಭೇದವಿಲ್ಲ, ಎರಡೂ ಒಂದೇ ಅಂದ್ರೆ ಜೀವಿಯು ಕೇವಲ ಒಂದು ಜಡವಸ್ತುವಾಗಿ ಬಿಡುತ್ತೆ. ಅಂದ್ರೆ ನಮಗೂ ಒಂದ್ ಕಲ್ಲುಗೂ ಡಿಫ್ರೆನ್ಸ್ ಇಲ್ದಂತಾಗತ್ತೆ. ಹೌದು. ಆಗ ಚೈತನ್ಯದ ಯಾವ ಕೆಲಸಗಳು ಇರೋದಿಲ್ಲ. ಜ್ಞಾನ, ಅರಿವು, ಭಾವನೆಗಳು ಎಲ್ಲವೂ ಶೂನ್ಯವಾಗುತ್ತವೆ. ಓ, ಅದೇ ರೀತಿ ನಾಲ್ಕನೆಯದಾದ ಈಶ-ಜಡ-ಭೇದ ಸುಳ್ಳಾದರೆ, ನಾವು ನೋಡುವ ಪ್ರತಿಯೊಂದು ನಿರ್ಜೀವ ಜಡವಸ್ತುವು, ಉದಾಹರಣೆಗೆ ಒಂದು ಮರದ ತುಂಡು ಅಥವಾ ಪ್ಲಾಸ್ಟಿಕ್ ಕುರ್ಚಿ, ತಾನೇ ದೇವರು, ತಾನೇ ಈಶ್ವರ ಅಂತ ಎನಿಸ್ಕೊಳ್ಬೇಕಾಗತ್ತೆ ಅಲ್ವಾ? ನಿಖರವಾಗಿ ಹೇಳಿದೀರಿ. ಆ ವಸ್ತುಗಳು ಜಗತ್ತನ್ನ ಹೇಗೆ ನಿಯಂತ್ರಿಸಲು ಸಾಧ್ಯ? ಕರೆಕ್ಟ್. ಕೃತಿಯಲ್ಲಿ ಇದೇ ತರ್ಕವನ್ನ ಮಂಡಿಸಿದ್ದಾರೆ. ಭಗವಂತನ ಸರ್ವಜ್ಞತೆಗೂ ಜಡವಸ್ತುವಿನ ಅಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನ ನಾವು ಮರೆಯುವಂತಿಲ್ಲ. ರೈಟ್. ಇನ್ನು ಕೊನೆಯದಾಗಿ ಐದನೆಯ ಜಡಜಡ ಭೇದ ಸುಳ್ಳಾದರೆ ಏನಾಗುತ್ತೆ? ಏನಾಗುತ್ತೆ? ಒಂದು ನಿರ್ಜೀವ ವಸ್ತುವಿಗೂ ಮತ್ತೊಂದು ನಿರ್ಜೀವ ವಸ್ತುವಿಗೂ ವ್ಯತ್ಯಾಸವೇ ಇಲ್ಲವಾದರೆ, ಮರವೇ ಕಲ್ಲು, ಕಲ್ಲೇ ಮರ, ಬೆಂಕಿಯೇ ನೀರು, ನೀರೇ ಬೆಂಕಿ, ಮೈ ಗಾಡ್. ವಸ್ತುಗಳ ಭೌತಿಕ ಗುಣಗಳೆಲ್ಲವೂ ಸಂಪೂರ್ಣ ಅಸ್ತವ್ಯಸ್ತವಾಗ್ತವೆ. ಅಂದ್ರೆ ಭೌತಶಾಸ್ತ್ರದಂದ್ರೆ ಫಿಸಿಕ್ಸ್ನ ಯಾವ ನಿಯಮಗಳೂ ಕೆಲಸ ಮಾಡೋದಿಲ್ಲ. ಕಲ್ಲಿನ ಕಾಠಿಣ್ಯ ಮರದಲ್ಲಿರ್ಬೇಕು, ಮರದ ಸಾಫ್ಟ್ನೆಸ್ ಅಥವಾ ಮೃದುತ್ವ ಕಲ್ಲಿನಲ್ಲಿರ್ಬೇಕು. ಹೌದು. ಈ 5 ವಿಶ್ಲೇಷಣೆಗಳ ಮೂಲಕ ಕೃತಿಯು ಒಂದು ಬಲವಾದ ನಿರ್ಧಾರಕ್ಕೆ ಬರುತ್ತೆ. ಏನು? ಈ ಕಾರಣಕ್ಕಾಗಿಯೇ ಭೇದಗಳು ಅನಾದಿ, ಅಂದ್ರೆ ಹುಟ್ಟುವಿಕೆ ಇಲ್ಲದ ಶಾಶ್ವತ ಸತ್ಯ. ಅವು ನಮ್ಮ ಅಜ್ಞಾನದಿಂದ ಸೃಷ್ಟಿಯಾದ ಕೇವಲ ತಾತ್ಕಾಲಿಕ ಭ್ರಮೆಯಲ್ಲ. ಓಕೆ. ಭೇದವಿಲ್ಲದೆ ಬ್ರಹ್ಮಾಂಡದ ಯಾವ ವ್ಯವಸ್ಥೆಯೂ ಒಂದು ಕ್ಷಣವೂ ನಿಲ್ಲಲಾರದು ಅಂತ ಗ್ರಂಥಕಾರರು ಬಲವಾದಿ ಒಕ್ಕಣಿಸುತ್ತಾರೆ. ಇದು ನಿಜಕ್ಕೂ ಕಣ್ತೆರೆಸುವಂತಹ ತರ್ಕ. ಭೇದ ಅನ್ನೋದು ವಾಸ್ತವದ ಅಡಿಪಾಯವೇ ವಿನಃ ನಾವು ದಾಟಬೇಕಾದ ಸಮಸ್ಯೆಯ ಎಲ್ಲ ಎನ್ನುವುದು ಸ್ಪಷ್ಟವಾಗಿ ಮನವರಿಕೆಯಾಗುತ್ತಿದೆ. ಖಂಡಿತ. ಇಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ವಿಷಯ ಇದೆ. ನಾವು ಈವರೆಗೂ ಮಾತಾಡಿದ್ದು ಶುದ್ಧ ವೇದಾಂತ ಮತ್ತು ತರ್ಕಶಾಸ್ತ್ರದ ಬಗ್ಗೆ. ಹೌದು. ಆದ್ರೆ ಈ ತಾರ್ಕಿಕ ಭೇದಗಳು ಕೇವಲ ವಾದಕ್ಕಾಗಿ ಹುಟ್ಕೊಂಡಿದ್ದಲ್ಲ, ಬದಲಾಗಿ ನಾವು ಪ್ರತಿದಿನ ಸಾಮಾನ್ಯವಾಗಿ ಬಳಸುವ ಭಾಷೆಯಲ್ಲೇ ಒಂದು ನಿರ್ದಿಷ್ಟ ಪದದಲ್ಲೇ ಈ ಇಡೀ ತತ್ವ ಅಡಗಿದೆ ಅಂತ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ನಾನೆಲ್ಲೋ ಓದಿದ್ದೆ. ಇದು ನಿಜವೇ? ಹೌದು ಹೌದು, ನೀವು ಹೇಳ್ತಿರೋದು ಸಂಪೂರ್ಣ ಸತ್ಯ. ಇಲ್ಲಿ ಬರುವ ಭಾಷಾಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಸಮ್ಮಿಲನ ಇದೆಯಲ್ಲ, ಅದು ಎಂಥವರಿಗಾದ್ರೂ ಬೆರಗು ಮೂಡಿಸುವಂಥದ್ದು. ಅದೇನು ಅಂತ ಸ್ವಲ್ಪ ವಿವರಿಸ್ತೀರಾ? ನೋಡಿ, ನಾವು ದಿನನಿತ್ಯ ನಮ್ಮ ಮಾತುಗಳಲ್ಲಿ ಪ್ರಪಂಚ ಎಂಬ ಪದವನ್ನು ಬಳಸ್ತೇವೆ. ಈ ಪ್ರಪಂಚವೇ ಹೀಗೆ, ಪ್ರಪಂಚದ ಜ್ಞಾನ ಬೇಕು ಎಂದೆಲ್ಲ ಹೇಳ್ತೀವಿ ಅಲ್ವಾ? ಹೌದು, ತುಂಬಾ ಕಾಮನ್ ಪದ ಅದು. ಆದ್ರೆ ಆ ಪದದ ನಿಜವಾದ ಅರ್ಥವೇನು ಅಂತ ಮಾಂಡೂಕ್ಯ ಉಪನಿಷತ್ತು ಮತ್ತು ಅದರ ಅನುವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ಆ ವಿಶ್ಲೇಷಣೆಯನ್ನು ಉಲ್ಲೇಖಿಸಲಾಗಿದೆ. ಓ, ಆ ಪದದ ಅರ್ಥ ಏನು? ಪಂಚ ಎಂದರೆ ನಾವು ಈ ಹಿಂದೆ ಸುದೀರ್ಘವಾಗಿ ಚರ್ಚಿಸಿದ ಆ 5 ಭೇದಗಳ ವರ್ಗ. ವಾವ್! ಅಂದ್ರೆ ಪಂಚ ಅಂದ್ರೆ ಆ ಪಂಚಭೇದಗಳ? ಹೌದು. ಹಾಗಾದ್ರೆ ಅಂದ್ರೆ? ಪ್ರ ಎಂದರೆ ಪ್ರಕೃಷ್ಟವಾದ, ಅಂದರೆ ಶ್ರೇಷ್ಠವಾದ ಎಂದರ್ಥ. ಪ್ರಕೃಷ್ಟವಾದ 5 ಭೇದಗಳಿಂದ ಕೂಡಿದ್ದೇ ಪ್ರಪಂಚ. ಮೈ ಗಾಡ್! ಈ 5 ಭೇದಗಳ ಅರಿವೇ ಮೋಕ್ಷಕ್ಕೆ ದಾರಿ, ಇದರ ಅಜ್ಞಾನವೇ ಬಂಧನಕ್ಕೆ ಕಾರಣ ಅಂತ ಉಪನಿಷತ್ತು ಹೇಳುತ್ತೆ. ಆ ಭೇದಗಳು ಕೇವಲ ಕಣ್ಣಿನ ದೋಷದಿಂದ ಹುಟ್ಟಿದ ಕಲ್ಪಿತ ಭ್ರಮೆಯಲ್ಲ. ಅಂದ್ರೆ ಭ್ರಮೆಗೂ ಭೇದಕ್ಕೂ ವ್ಯತ್ಯಾಸ ಇದೆ ಅಂತೀರಾ? ಖಂಡಿತ. ಉದಾಹರಣೆಗೆ, ನಮ್ಮ ಕಣ್ಣಿಗೆ ಪೊರೆ ಬಂದಾಗ ಆಕಾಶದಲ್ಲಿ ಒಂದು ಚಂದ್ರನ ಬದಲಿಗೆ 2 ಚಂದ್ರಗಳು ಇರುವಂತೆ ಕಾಣಬಹುದು. ಹೌದು, ಅದು ಇಲ್ಯೂಷನ್. ಕರೆಕ್ಟ್, ಅದು ಭ್ರಮೆ. ಆದರೆ ಈ 5 ಭೇದಗಳು ಚಂದ್ರಭೇದದಂತೆ ಕಲ್ಪಿತವಲ್ಲ, ಅವು ಸತ್ಯ. ಓಕೆ. ಏಕೆಂದರೆ ಭಗವಂತನಿಗೆ ಈ ಎಲ್ಲ ಭೇದಗಳ ಸಂಪೂರ್ಣ ಜ್ಞಾನವಿದೆ. ಒಂದು ವೇಳೆ ಈ ಭೇದಗಳು ಸುಳ್ಳಾದರೆ ಭಗವಂತನ ಜ್ಞಾನವೂ ಸುಳ್ಳಾಗ್ತದೆ. ಭಗವಂತನ ಜ್ಞಾನವು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ ಎನ್ನುವಲೇ ಈ ಸಿದ್ಧಾಂತದ ಮೂಲ ನಂಬಿಕೆ. ಇದು ನಿಜಕ್ಕೂ ಆಶ್ಚರ್ಯಕರ. ನಾವು ಪ್ರತಿದಿನ ಎಷ್ಟೊಂದು ಬಾರಿ ಪ್ರಪಂಚ ಅನ್ನೋ ಪದವನ್ನ ಬಳಸ್ತೀವಿ. ಹೌದು. ಆದ್ರೆ ಆ ಪದವು ಒಂದು ಭೌತಿಕ ಸ್ಥಳವನ್ನ ಸೂಚಿಸುವ ಬದಲು ಒಂದು ತಾತ್ವಿಕ ರಚನೆಯನ್ನ, ಅಂದ್ರೆ 5 ಭೇದಗಳ ಸಮೂಹವನ್ನ ಸೂಚಿಸುತ್ತೆ ಅಂತ ಯಾರಿಗೂ ತಿಳಿದಿರ್ಲಿಕ್ಕಿಲ್ಲ. ಖಂಡಿತ, ನಾವದು ಅಷ್ಟೊಂದು ಯೋಚನೆ ಮಾಡಿರಲ್ಲ. ಇದೊಂದು ನಮ್ಮ ಭಾಷೆಯಲ್ಲಿಯೇ ಅಡಗಿರುವ ನಿಗೂಢ ರಹಸ್ಯವಿದ್ದಂತೆ, ಒಂದು ಈಸ್ಟರ್ ಎಗ್ ಇದ್ದ ಹಾಗೆ. ನಮಗೆ ಅರಿವಿಲ್ಲದೆಯೇ ನಾವು ಆ ಪಂಚಭೇದಗಳನ್ನ ಪ್ರತಿದಿನ ಒಪ್ಪಿಕೊಳ್ತಾನೇ ಇದ್ದೀವಿ. ಎಕ್ಸಾಕ್ಟ್ಲಿ.
ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಈ ಗ್ರಂಥಮಾಲೆಯ ಆಶಯವೇ ಇಂತಹ ಪದಗಳ ಸರಿಯಾದ ಅರ್ಥವನ್ನ, ಅದರ ಹಿಂದಿರುವ ಆಳವಾದ ತತ್ವವನ್ನ ಜನರಿಗೆ ತಲುಪಿಸುವುದು. ರೈಟ್. ಪ್ರಪಂಚವೂ ಸತ್ಯ ಮತ್ತು ಆ ಸತ್ಯವು 5 ಭೇದಗಳ ಕರಾರುವಾಕ್ಕಾದ ತಳಹದಿಯ ಮೇಲೆ ನಿಂತಿದೆ ಎನ್ನುವುದೇ ಈ ತತ್ವತೋ ಭೇದ ಕೃತಿಯ ಸಾರಾಂಶ. ಅಜ್ಞಾನ ಎಂದರೆ ಭೇದಗಳನ್ನ ಕಾಣುವುದು ಅಂತಲ್ಲ, ಬದಲಾಗಿ ಆ ಭೇದಗಳ ಹಿಂದಿರುವ ಭಗವಂತನ ಅದ್ಭುತವಾದ ವ್ಯವಸ್ಥೆಯನ್ನ ಅರಿಯದೇ ಇರುವುದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಈವರೆಗಿನ ನಮ್ಮ ಈ ಡೀಪ್ ಡೈವ್ ಅಂದ್ರೆ ಈ ಆಳವಾದ ಅಧ್ಯಯನದ ಪಯಣವನ್ನ ಒಮ್ಮೆ ಹೆಜ್ಜೆ ಹಿಂದಿರುಗಿ ನೋಡೋಣ. ಎಷ್ಟೊಂದು ವಿಚಾರಗಳನ್ನ ನಾವು ಬಿಡಿಸಿ ನೋಡಿದ್ದೀವಿ ಅಲ್ವಾ? ಹೌದು, ತುಂಬಾನೇ. 37 ಸರ್ವಮೂಲ ಬೃಹತ್ ಗ್ರಂಥಗಳ ಸಾಗರದಿಂದ ಹಿಡಿದು ಅದನ್ನ ಶ್ರೀಪಾದರಾಜರ 9 ರತ್ನಗಳಾಗಿ ಇಳಿಸಿ ಅದರಲ್ಲಿ ಭೇದವು ಸತ್ಯ ಅನ್ನೋ ತತ್ವವನ್ನ ಎತ್ತುಕೊಂಡು ಈ ಪ್ರಪಂಚವನ್ನ ಭೌತಿಕವಾಗಿ ಮತ್ತು ತಾರ್ಕಿಕವಾಗಿ ಹಿಡಿದಿಟ್ಟಿರುವ ಪಂಚಭೇದಗಳ ಸತ್ಯತೆವರೆಗೂ ನಾವು ಸಾಗಿದ್ದೀವಿ. ಹೌದು, ಕೇವಲ ಸಿದ್ಧಾಂತಗಳನ್ನ ಪಟ್ಟಿ ಮಾಡುವುದಷ್ಟೇ ಅಲ್ಲ, ಈ ಪಂಚಭೇದಗಳು ಇಲ್ಲದೆ ಹೋದ್ರೆ ಸೃಷ್ಟಿಯೇ ಹೇಗೆ ಅಸಾಧ್ಯವಾಗುತ್ತೆ ಅನ್ನೋದನ್ನ ನೋಡಿದ್ವಿ. ಖಂಡಿತ. ಭೌತಶಾಸ್ತ್ರ ಮತ್ತು ನೈತಿಕ ವ್ಯವಸ್ಥೆ ಹೇಗೆ ಕುಸಿಯುತ್ತೆ ಅನ್ನೋ ತಾರ್ಕಿಕ ಸತ್ಯವನ್ನ ಕೂಡ ನಾವು ಕಂಡುಕೊಂಡೆವು. ಜೊತೆಗೆ ಪ್ರಪಂಚ ಅನ್ನೋ ದಿನನಿತ್ಯದ ಪದದಲ್ಲಿ ಅಡಗಿರುವ ಆ ಭವ್ಯವಾದ ತಾತ್ವಿಕ ಸತ್ಯವನ್ನೂ ಅರಿತೆವು. ಮಾಹಿತಿಯ ಮಹಾಪೂರವೇ ಹರಿಯುತ್ತಿರುವ ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಕಲಿಯುವ ಆಸಕ್ತಿ ಹೊಂದಿರುವ ನಮ್ಮ ಕೇಳುಗರಿಗೆ ಈ ಜ್ಞಾನವೇಕೆ ಮುಖ್ಯ ಅಂತ ಯೋಚಿಸಿದಾಗ ನನಗೆ ಅನ್ಸುವುದು ಇಷ್ಟು. ಏನೇಳಿ? ಜಗತ್ತಿನಲ್ಲಿ ಎಲ್ಲವೂ ಒಂದೇ ಅಂತ ಗೊಂದಲಕ್ಕೊಳಗಾಗುವ ಬದಲು ನಮ್ಮ ಸುತ್ತಲಿನ ಪ್ರತಿಯೊಂದು ವಸ್ತುವಿನ, ಪ್ರತಿಯೊಂದು ಜೀವಿಯ ವಿಶಿಷ್ಟತೆ ಮತ್ತು ಪ್ರತ್ಯೇಕತೆಯನ್ನ ಗೌರವಿಸಲು ಈ ತತ್ವವು ನಮಗೆ ಕಲಿಸ್ತೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನತೆಗಳು ಸಮಸ್ಯೆಗಳಲ್ಲ, ಅವು ವಾಸ್ತವದ ಸೌಂದರ್ಯಗಳು. ನೀವು ಹೇಳಿದ್ದು ಸರಿಯಾಗಿದೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ವರೂಪ, ಮೌಲ್ಯ ಮತ್ತು ಜಗತ್ತಿನ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಸ್ಥಾನವಿದೆ ಅಂತ ಅರಿಯುವುದು ವಿವೇಕ. ರೈಟ್. ಎಲ್ಲವನ್ನೂ ಒಂದೇ ಬಣ್ಣದಿಂದ ಬಳಿಯುವುದು ಬಹಳ ಸುಲಭವಾದ ಕೆಲಸ. ಆದರೆ ಪ್ರತಿಯೊಂದು ಬಣ್ಣದ ವಿಶಿಷ್ಟತೆಯನ್ನು ಉಳಿಸಿಕೊಂಡು ಒಂದು ಸುಂದರವಾದ ಅರ್ಥಪೂರ್ಣವಾದ ಚಿತ್ರವನ್ನು ರಚಿಸುವುದು ಕಲೆ. ಸ್ಪಷ್ಟವಾದ ಗಡಿಗಳು ಮಾತ್ರವೇ ವಾಸ್ತವವನ್ನು ಸೃಷ್ಟಿಸಬಲ್ಲವು. ವಾವ್, ಅದ್ಭುತ. ಈ ಮಾತಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಮುನ್ನ ನಮ್ಮ ಕೇಳುಗರಿಗಾಗಿ ಒಂದು ಆಳವಾದ ಪ್ರಶ್ನೆಯನ್ನ ನಾವು ಬಿಟ್ಟೋಗ್ಲೇಬೇಕು. ಖಂಡಿತ, ಕೇಳಿ. ಈ ಗ್ರಂಥದಲ್ಲಿ ವಾದಿಸಿರುವಂತೆ ಬ್ರಹ್ಮಾಂಡದ ಅಸ್ತಿತ್ವವೇ ಭೇದ ಅಥವಾ ವ್ಯತ್ಯಾಸಗಳ ಬಲವಾದ ತಳಹದಿಯ ಮೇಲೆ ನಿಂತಿದೆ ಎಂದಾದರೆ, ಇಂದಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಒಂದೇ ಅಂತ ಮಾಡೋ ಹೊರಟಿರುವ, ಸಮಾಜದ ಎಲ್ಲ ಗಡಿಗಳನ್ನ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿರುವ ನಮ್ಮ ಪ್ರವೃತ್ತಿಯು ವಾಸ್ತವಿಕತೆಗೆ ವಿರುದ್ಧವಾಗಿ ಸಾಗುತ್ತಿದೆಯಾ? ಇದೊಂದು ಬಲವಾದ ಪ್ರಶ್ನೆ. ಎಲ್ಲವೂ ಭಿನ್ನವಾಗಿರುವುದರಿಂದಲೇ ಸುಂದರ ಎನ್ನುವುದನ್ನ ನಾವು ಮರೆಯುತ್ತಿದ್ದೇವೆಯಾ? ಆರಂಭದಲ್ಲಿ ನಾವು ಮಾತನಾಡಿದ ಆ ಜಿಗ್ಜಾ ಪಜಲ್ನಂತೆ ಪ್ರತಿಯೊಂದು ತುಣಿಕಿಗೂ ಅದರದ್ದೇ ಆದ ಮಹತ್ವದ ಸ್ಥಾನವಿದೆ. ಹೌದು. ಮುಂದಿನ ಬಾರಿ ನಾವು ಒಂದು ಮರ, ಕಲ್ಲು ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿದಾಗ ಕೇವಲ ಅವರ ಬಾಹ್ಯ ರೂಪವನ್ನ ನೋಡಬೇಡಿ, ಬದಲಾಗಿ ಈ ಇಡೀ ಅಸ್ತಿತ್ವವನ್ನ ಸಾಧ್ಯವಾಗಿಸುವ ಆ ಅಗೋಚರ ಆದರೆ ಅತ್ಯಂತ ಶಾಶ್ವತವಾದ ಭೇದರೇಖೆಗಳ ಬಗ್ಗೆ ಖಂಡಿತ ಯೋಚಿಸಿ, ಆ ವಿಶಿಷ್ಟತೆಯನ್ನ ಆಚರಿಸಿ.